ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಟುಡೇ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದು ಏನಪ್ಪಾ ಅಂತಂದ್ರೆ, ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಆಗಿರ್ಬೋದು, ವಾಟ್ಸಪ್ ಗ್ರೂಪಲ್ಲಿ ಆಗಿರ್ಬೋದು ಶೇರ್ ಮಾಡಿದ್ದೀನಿ. ಏನು ಅದು ಅಂತಂದ್ರೆ, ಇನ್ನೂ ನೋಡದೇ ಇರೋಂಥ ಸ್ಪರ್ಧಾತ್ಮಕ ಸ್ನೇಹಿತರಿಗೆ ಹೇಳುವ ಒಂದು ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ಮೌಲಾನ್ ಆಜಾದ್ ಮಾದರಿಯ ವಸತಿ ಶಾಲೆಗಳಲ್ಲಿ ನಮಗೆ ಆರ್ಥಿಕ ಇಲಾಖೆ ರಿಕ್ರೂಟ್ಮೆಂಟ್ಗೆ ಅನುಮೋದನೆ ಸಿಗ್ತಿದೆ. ಅಂದರೆ ಶಿಕ್ಷಕರ ನೇಮಕಾತಿಗೆ ಎಷ್ಟು ಪೋಸ್ಟ್ ಅಂತಂದಾಗ 700 ಶಿಕ್ಷಕರ ಪೋಸ್ಟ್ಗೆ ಅನುಮೋದನೆ ಸಿಕ್ಕಿದೆ. ಸ್ನೇಹಿತರೆ, ಇಲ್ಲಿ ನಾವು ನೋಡುವ ಪ್ರಮುಖ ಒಂದು ಅಂಶ ಎಂದರೆ, ಇಲ್ಲಿ ಲಾಸ್ಟ್ ಟೈಮ್ ಅಂದರೆ 2018-19 ಸಾಲಿನ ನೋಡ್ರಿ 100 ಮೌಲಾನ್ ಆಜಾದ್ ಶಾಲೆಗಳಲ್ಲಿ ಪ್ರತಿ ಶಾಲೆಗೆ 7 ಉದ್ಯೋಗಗಳಂತೆ ಒಟ್ಟು 700 ಉದ್ಯೋಗಗಳನ್ನು ಕೆಳಕಂಡಂತೆ ಉದ್ಯೋಗಗಳನ್ನು ಸೃಷ್ಟಿಸಿ ಮಾಡಲು ಆರ್ಥಿಕ ಇಲಾಖೆ ಸಹಮತಿಸಿದೆ. ಅಂದರೆ ಅನುಮೋದನೆ ಕೊಟ್ಟಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಏನಂದ್ರೆ HM ಪೋಸ್ಟ್ ಕೂಡ ಇದೆ, ಅದೇ ರೀತಿಯಾಗಿ ಟೀಚರ್ ಪೋಸ್ಟ್ ಕೂಡ ಇದೆ. ಅದಕ್ಕೆ HM ಪೋಸ್ಟ್ಗೂ ಸಿಲೆಬಸ್ ಬೇರೆ ಇದೆ, ಅದೇ ರೀತಿಯಾಗಿ ಟೀಚರ್ ಪೋಸ್ಟ್ಗೂ ಕೂಡ ಸಿಲೆಬಸ್ ಚೇಂಜ್ ಇದೆ ಅಂತ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ HM ಪೋಸ್ಟ್ಗೆ ಯಾವ ರೀತಿ ಕ್ವಾಲಿಫಿಕೇಶನ್ ಹೊಂದಿರಬೇಕು, ಟೀಚರ್ ಪೋಸ್ಟ್ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು, ಅರ್ಹತೆ ಏನೆಲ್ಲ ಹೊಂದಿರಬೇಕು ಅನ್ನೋದು ನಾವು ಹೋಗೋಣ ಸ್ನೇಹಿತರೆ ಈ ವಿಡಿಯೋದಲ್ಲಿ. ಇದಕ್ಕಿಂತ ನಮ್ಮ ಚಾನಲ್ ಅನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಇಷ್ಟ ಆದರೂ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಂದುವರಿಸ್ತಾ ಹೋಗ್ತೇನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಆಜಾದ್ ವಸತಿ ಶಾಲೆಗಳಲ್ಲಿ ನೇಮಕಾತಿ ಯಾರು ಮಾಡ್ಕೋತಾರೆ, ಯಾವ ಇಲಾಖೆಗೆ ಕೊಡ್ತಾರೆ ಅಂದಾಗ, ಇಲ್ಲಿ HM ಪೋಸ್ಟ್ ಅಂತ ಬಂದಾಗ, HM ಪೋಸ್ಟ್ ಬಂದಾಗ ಇದು ಗ್ರೂಪ್ ಬಿ ಆಗುತ್ತೆ. ಅಂದ್ರೆ ಗ್ರೂಪ್ ಬಿ ಹುದ್ದೆ ಆಗುತ್ತೆ. ಇಲ್ಲಿ ಟೀಚರ್ ಪೋಸ್ಟ್ ಅಂತ ಬಂದಾಗ ನೋಡ್ರಿ, ಟೀಚರ್ ಪೋಸ್ಟ್ ಅಂತ ಬಂದಾಗ ಸಿ ಗ್ರೂಪ್ ಆಗುತ್ತೆ. ಟೀಚರ್ ಸಿ ಗ್ರೂಪ್, ಇದು ಬಿ ಗ್ರೂಪ್ ಆಗುತ್ತೆ. ಹಾಗಾಗಿ ಇದಕ್ಕೆ ಇರುವ ಸಿಲೆಬಸ್ ಬೇರೆ, ಟೀಚರ್ಸ್ ಇರುವ ಸಿಲೆಬಸ್ ಬೇರೆ, ನೋಡ್ತಾ ಹೋಗೋಣ. ಅದೇ ರೀತಿ HM ಪೋಸ್ಟ್ ಎಷ್ಟಿದಾವೆ ಅನ್ನೋದು ಕೂಡ ಈಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ, ಒಂದ್ ಸೆಕೆಂಡ್, ಯಾರು ವಿಡಿಯೋನ ಕ್ಲಿಕ್ ಮಾಡಬೇಡಿ. ಯಾಕೆ ಸ್ಕಿಪ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದಾಗ ಮಾಹಿತಿ ಇನ್ಫಾರ್ಮೇಶನ್ ಸರಿಯಾಗಿ ಸಿಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಓಕೆನಾ. ನೋಡಿ, ಇಲ್ಲಿ ಮುಖ್ಯೋಪಾಧ್ಯಾಯ ಉದ್ಯೋಗಗಳು ಎಷ್ಟು ಅನ್ನೋದು ನೋಡ್ತಾ ಹೋಗೋಣ. ಅದಕ್ಕೆ ಕ್ವಾಲಿಫಿಕೇಶನ್ ಏನು ಅನ್ನೋದು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ, ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಪದನಾಮ ಉದ್ಯೋಗಗಳು ಇಲ್ಲಿ ಕಾಣ್ತಾ ಇದ್ದೇವೆ ನೋಡಿ. ಇಲ್ಲಿ HM ಪೋಸ್ಟ್ ಎಷ್ಟು ಪೋಸ್ಟು, ಒಂದು ಶಾಲೆಗೆ ಒಂದು ಹುದ್ದೆ. ಎಷ್ಟು 100 ಶಾಲೆಗಳಿದಾವೆ, 100 ಹುದ್ದೆಗಳು. ಈಗ ಗೊತ್ತಾಯ್ತು ನಮಗೆ, ಮುಖ್ಯೋಪಾಧ್ಯಾಯರು ಅಥವಾ HM ಪೋಸ್ಟಿಗೆ 100 ಹುದ್ದೆಗಳು ಇದ್ದಾವೆ. ಅದಕ್ಕೇನು ಕ್ವಾಲಿಫಿಕೇಶನ್ ಅಂದರೆ, C&R ರೂಲ್ ಪ್ರಕಾರ ಏನು ಕ್ವಾಲಿಫಿಕೇಶನ್ ಇದೆ ಅಂದರೆ, ಡಿಗ್ರಿ, ಎನಿ ಡಿಗ್ರಿ, ಓಕೆನಾ, ಪ್ಲಸ್ B.Ed ಪ್ಲಸ್ PG ಕಂಪಲ್ಸರಿ ಬೇಕು. ಇಷ್ಟು ಕ್ವಾಲಿಫಿಕೇಶನ್ ಕಂಪಲ್ಸರಿ ಇದಕ್ಕೆ ಬೇಕಾಗುತ್ತೆ, ನೆನಪಿರಲಿ ಸ್ನೇಹಿತರೆ. ಸಿಲೆಬಸ್ ಕೂಡ ಬದಲಾವಣೆ ಇದೆ ನೋಡ್ರಿ. 100 HM ಪೋಸ್ಟ್ಗೆ ಕ್ವಾಲಿಫಿಕೇಶನ್ ಏನಪ್ಪ ಅಂತಂದಾಗ ಡಿಗ್ರಿ ಇದೆ, B.Ed, ಅದೇ ರೀತಿಯಾಗಿ PG ಕಂಪಲ್ಸರಿ ಬೇಕು. ಯಾಕಂದರೆ MSc ಆಗಿರಬೇಕು ಅಥವಾ BSc
BSc ಪ್ಲಸ್ MSc, BA ಪ್ಲಸ್ MA, MCom ಪ್ಲಸ್ B.Ed ಈ ರೀತಿ ಆಗಿದ್ರೆ ಮಾತ್ರ ಇವರು ಕ್ವಾಲಿಫೈಡ್ ಆಗ್ತಾರೆ, ಇಲ್ಲಂದ್ರೆ ಆಗಲ್ಲ ಸ್ನೇಹಿತರೆ. ಎಷ್ಟು ಪೋಸ್ಟು? 100 ಪೋಸ್ಟು. ಈ ಸಿಲೆಬಸ್ ಬೇರೆ ನೋಡ್ತಾ ಹೋಗೋಣ ನಾವು, ಮುಂದಿನ ಗೊತ್ತಾಗುತ್ತೆ. ಅದೇ ರೀತಿ ನೋಡ್ರಿ, ಇವರಿಗೆ ಸ್ಕೇಲ್ ಏನಿದೆ, ಸ್ಯಾಲ್ರಿ ಏನಿದೆಪ್ಪ ಅಂತಂದ್ರೆ ನೋಡಿ, 43,100 ಬೇಸಿಕ್ ಇದೆ, 83,900 ಟೇಕ್ ಅಮೌಂಟ್. ಟೋಟಲ್ ಅವರಿಗೆ ಬರ್ತಕ್ಕಂಥ ಸ್ಯಾಲ್ರಿ ಸ್ನೇಹಿತರೆ. ಇಷ್ಟು ಸ್ಯಾಲ್ರಿ ನಾವು ಕಾಣ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಟೀಚರ್ ಪೋಸ್ಟ್, ಕನ್ನಡ ಭಾಷಾ ಶಿಕ್ಷಕರ ಪೋಸ್ಟ್ ಎಷ್ಟಿದೆ? ಶಾಲೆಗೆ ಒಂದರಂತೆ, ಪ್ರತಿಯೊಂದು ಶಾಲೆಗೆ ಒಂದರಂತೆ 100 ಶಾಲೆಗಳು, 100 ಪೋಸ್ಟ್ ಬೇಕು. C&R ರೂಲ್ ಅಂದರೆ ಆಸ್ ಪರ್ C&R ರೂಲ್, ಇವರು C&R ರೂಲ್ ಪ್ರಕಾರನೇ ನೇಮಕಾತಿ ಮಾಡ್ಕೊತಾರೆ. ಇಂಗ್ಲಿಷ್ ಅದೇ ರೀತಿ ಕನ್ನಡ 100 ಆಯಿತು. ಇಂಗ್ಲಿಷ್ ಭಾಷಾ ಶಿಕ್ಷಕರು ಕೂಡ ಅಷ್ಟೇ ಪೋಸ್ಟ್ ಬೇಕು. ಆಂಗ್ಲ ಭಾಷಾ ಶಿಕ್ಷಕರು ಸೇಮ್, ಆಂಗ್ಲ ಭಾಷಾ ಶಿಕ್ಷಕರು ಕೂಡ ಅಷ್ಟೇ ಆಸ್ ಪರ್ C&R ರೂಲ್. ಓಕೆ, ಆಂಗ್ಲ ಭಾಷಾ ಶಿಕ್ಷಕರು ಬೇಸಿಕ್ ಸೇಮ್ ಇದೆ, 33,450, 62,600 ಆಸ್ ಪರ್ C&R ರೂಲ್. ಓಕೆ, ನೆಕ್ಸ್ಟ್ ಉರ್ದು ಶಿಕ್ಷಕರು, ಅದರಲ್ಲಿ ಕೂಡ ಉರ್ದು ಸಬ್ಜೆಕ್ಟ್ ಇರುತ್ತೆ, ಅಲ್ಲಿ ಕೂಡ ಸೇಮ್ ಆಸ್ ಪರ್ C&R ರೂಲ್, 100 ಪೋಸ್ಟ್, ಕ್ವಾಲಿಫಿಕೇಶನ್ ಸೇಮ್. ವಿಜ್ಞಾನ ಭಾಷಾ ಶಿಕ್ಷಕರು, ವಿಜ್ಞಾನ ಕೂಡ ಅಷ್ಟೇ. ಅದೇ ರೀತಿ ಸಮಾಜ ವಿಜ್ಞಾನ ಕೂಡ ಅಷ್ಟೇ. ಇಲ್ಲೊಂದು ನೆನಪಿರಲಿ, ಇನ್ನೊಂದೇನು ವಿಶೇಷತೆ ಅಂದಾಗ ಇಲ್ಲಿ ಸಮಾಜಕ್ಕೆ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಇರಲಿ ಸ್ನೇಹಿತರೆ. ಏನು ಅಂತಂದಾಗ ಇಲ್ಲಿ ಆಪ್ಷನಲ್ ಕನ್ನಡ ಆಪ್ಷನಲ್ ಇಂಗ್ಲಿಷ್ ತಗೊಂಡವರಿಗೆ 2 ಅವಕಾಶ ಇರ್ತವೆ. ಏನಂತಂದಾಗ 2 ಸಬ್ಜೆಕ್ಟ್ ಎಕ್ಸಾಮ್ ಬರಿತಾ ಹೋಗ್ತಾರೆ. ಇವರು ಕನ್ನಡ ಮತ್ತು ಸೋಷಿಯಲ್ ಬರೀತಾರೆ, ಇಂಗ್ಲಿಷ್ ಮತ್ತು ಸೋಷಿಯಲ್ ಬರೀತಾರೆ. ಯಾರಂದ್ರೆ ಕನ್ನಡ ಭಾಷಾ ಶಿಕ್ಷಕರು. ಇದು ನೆನಪಿರಲಿ. ಒಟ್ಟು ಇಲ್ಲಿ ಕೊಟ್ಟಿದ್ದಾರೆ, ಒಟ್ಟು 7 ಉದ್ಯೋಗಗಳು, 7 ಉದ್ಯೋಗಗಳು ಶಾಲೆಗೆ ಒಂದರಂತೆ 7 ಉದ್ಯೋಗಗಳು, ಪ್ರತಿಯೊಂದು ಶಾಲೆಗೆ 7 ಉದ್ಯೋಗಗಳು, ಒಟ್ಟು 100 ಶಾಲೆಗೆ 700 ಉದ್ಯೋಗಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ನೋಡಿ ಸ್ನೇಹಿತರೆ, ಮತ್ತೊಮ್ಮೆ ಇನ್ನೂ ಇನ್ಫಾರ್ಮೇಶನ್ ಜಾಸ್ತಿ ಇದೆ, ಹಾಗಾಗಿ ನಾನು ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ. ಯಾರೆಲ್ಲ ಮತ್ತೊಮ್ಮೆ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಮಿಸ್ ಮಾಡಬೇಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಗೊತ್ತಾಗ್ಲಿ. ಓಕೆನಾ? ಒಂದು ಸೆಕೆಂಡ್. ನೋಡಿ, ಇಷ್ಟೆಲ್ಲ ನಾವು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ಒಂದು ಸೆಕೆಂಡ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಗೊತ್ತಾಗ್ತಾ ಇದೆ 2018-19 ಸಾಲಿನ ಮಂಜೂರಾದ 100 ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಉದ್ಯೋಗಗಳನ್ನು ಸೃಜಿಸಿ ಆದೇಶ ಹೊರಡಿಸಿರುವ ಕುರಿತು. ಇಲ್ಲಿ ಆರ್ಥಿಕ ಅನುಮೋದನೆ ಸಿಕ್ಕಿರುವ ದಿನಾಂಕ 23/5/2024. ಎಲ್ಲ ಕ್ಲಿಯರ್ ಇದೆ ನೋಡಿ. ಈಗ ಇಲಾಖೆ ಕಡತವನ್ನು ಹಿಂದಿರುಗಿಸಿದೆ, ಅದು ಯಾವಾಗ ನೇಮಕಾತಿ ಆಗುತ್ತೆ ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ವೇಟ್. ಇದಕ್ಕೆಲ್ಲ ಅರ್ಹತೆ ಏನು, ಅದೇ ರೀತಿ ನೇಮಕಾತಿಯ ವಿಧಾನ ಯಾವ ರೀತಿ, ಯಾರು ನಡೆಸ್ತಾರೆ ಅನ್ನೋದು ಕೂಡ ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ. ಈಗ ನೋಡಿ, KPS ಅವರು ಇದನ್ನು ನೇಮಕಾತಿ ಮಾಡ್ತಾರೆ. ಇದು ಓಲ್ಡು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿಮಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ. KPS ಅವರು ನೇಮಕಾತಿ ಮಾಡ್ತಾರೆ, ನೆನಪಿರಲಿ.
ಒಂದು ಸೆಕೆಂಡ್. ಎಲ್ಲಿ ಅಂದಾಗ ಪದ ನೇಮದ ನೋಡ್ರಿ ಒಂದು ಸೆಕೆಂಡು. ಇಲ್ಲಿ ನೋಡ್ರಿ, ಅಲ್ಪಸಂಖ್ಯಾತರ ಇಲಾಖೆಯ ಅಲ್ಪಸಂಖ್ಯಾತರ ಮೌಲಾನ್ ಆಜಾದ್ ಮಾದರಿಯ ಶಾಲೆಗಳಲ್ಲಿ ನೇಮಕಾತಿ ಗ್ರೂಪ್ ಬಿ ಹೇಳಿದೆ ಎಷ್ಟಿದ್ದಾವೆ ಅಂದ್ರೆ 100 ಪೋಸ್ಟ್ ನಾವು ಕಾಣ್ತಾ ಹೋಗ್ತೀವಿ. ಇದು ಓಲ್ಡು ಶ್ರೇಣಿ ಕೂಡ ನೋಡ್ತಾ ಹೋದ್ವಿ, ಅದು ಎಲ್ಲ ಬೇಡ ಈಗ ನಮ್ಗೆ. ಈಗ ಏನ್ ಬೇಕಂತಂದಾಗ ಗ್ರೂಪ್ ಸಿ ಯಾವ ಅಂತ ಗೊತ್ತಾಯ್ತು. ಈಗ ಸೀದಾ ಹೋಗ್ಬಿಡೋಣ, ಪ್ರೊಸೆಸ್ ಏನು ಅಂತೇಳಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಒಂದ್ ಸೆಕೆಂಡ್. ಶುಲ್ಕ ಯಾವ ರೀತಿ ಇರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತೆ ಅಂತಂದಾಗ ಇಲ್ಲಿ ಇದೆ ಎಷ್ಟು ಅಂತಂದಾಗ 600. ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ಇರುತ್ತೆ. 2A 2B 3A 3Bಗೆ OBC ಟೋಟಲ್ OBCಗೆ 300 ಇರುತ್ತೆ. ಮಾಜಿ ಸೈನಿಕರಿಗೆ 50 ರೂಪಾಯಿ ಫೀ ಇರುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಅಂತಾನೆ ನಾವು ಹೇಳಬಹುದು. ನೆಕ್ಸ್ಟ್, ಇಲ್ಲಿ KPSC ನಡೆಯುತ್ತಿರೋದ್ರಿಂದ ಇಲ್ಲಿ ಕಡ್ಡಾಯ ಕನ್ನಡ ಬರೆಯತಕ್ಕದ್ದು. ಕಡ್ಡಾಯ ಕನ್ನಡ ಎಲ್ಲರೂ ಬರಿಬೇಕಾಗುತ್ತೆ. ಯಾರ ಹಿಂದಿನ ನೇಮಕಾತಿಯಲ್ಲಿ ಏನಾಗಿರ್ತದೆ, ಕಡ್ಡಾಯ ಕನ್ನಡ ಎಲಿಜಿಬಲ್ ಆಗಿದ್ರೆ ನೋ ಪ್ರಾಬ್ಲಮ್. ಇಲ್ಲಿ ನೋಡಿ, ಕಡ್ಡಾಯ ಕನ್ನಡ ಪರೀಕ್ಷೆ ಕಂಪಲ್ಸರಿ ಬರೆಯಬೇಕು, ಇಲ್ಲವಾದಲ್ಲಿ ಅವರು ನಾಟ್ ಕ್ವಾಲಿಫೈಡ್. ನೋಡ್ರಿ, 150ಕ್ಕೆ ಇರುತ್ತೆ ಮಿನಿಮಮ್ ಅಂದ್ರೆ 50 ಮಾರ್ಕ್ಸ್ ತಗೊಳ್ಬೇಕಾಗತ್ತೆ. 35% ತಗೊಂಡ್ರೆ ಮಾತ್ರ ಎಲಿಜಿಬಲ್, ಇಲ್ಲಾಂದ್ರೆ ಅವ್ರನ್ನ ಮುಂದಿನ ಹಂತಕ್ಕೆ ಕೈ ಬಿಡಲಾಗುವುದು. ಈಗ ಗೊತ್ತಾಗುತ್ತೆ. ಒಂದು ಸೆಕೆಂಡ್ ನೋಡಿ ಸ್ನೇಹಿತರೆ, ಇಲ್ಲಿ ಮುಖ್ಯೋಪಾಧ್ಯಾಯರ ಹುದ್ದೆಗಳಿಗೆ ನೇಮಕಾತಿ ಯಾವ ರೀತಿ ಇರುತ್ತೆ, ಅವರ ಸಿಲೆಬಸ್ ಏನು, ನೆಗೆಟಿವ್ ಯಾವ ರೀತಿ ಇರುತ್ತೆ, ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅನ್ನೋದು ನಾವು ನೋಡ್ತಾ ಹೋಗೋಣ. ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆ ಇರೋದ್ರಿಂದ ಇಲ್ಲಿ ಮಲ್ಟಿಪಲ್ ಚಾಯ್ಸ್ MCQ ಇರುತ್ತೆ. MCQ ಮುಖ್ಯೋಪಾಧ್ಯಾಯರ ಹುದ್ದೆಗಳಿಗೆ MCQ ಇರುತ್ತೆ. ಋಣಾತ್ಮಕ ಅಂದ್ರೆ ನೆಗೆಟಿವ್. ನೋಡ್ರಿ ಒಂದು ಸೆಕೆಂಡ್, ನೆಗೆಟಿವ್ ಮೌಲ್ಯಮಾಪನವಿರುತ್ತದೆ. ಪ್ರತಿ ಉತ್ತರಕ್ಕೆ ನಿಗದಿಪಡಿಸಿದ ಅಂಕಗಳ ಪೈಕಿ 0.25 ಅಂಕಗಳನ್ನು ಕಳೆಯುವುದು. ನೋಡ್ರಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಲ್ ಬಿ ಆಫ್ ಅಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್ ಅಂಡ್ ದೇರ್ ವಿಲ್ ಬಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಫಾರ್ ಎವರಿ ರಾಂಗ್ ಆನ್ಸರ್ 0.25 ಮಾರ್ಕ್ಸ್. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದಾಗ ಅಬ್ಜೆಕ್ಟಿವ್ ಕ್ವಶನ್ಸ್ ಇರ್ತವೆ, ಒಂದು ಕ್ವಶನ್ಗೆ 0.25 ಮಾರ್ಕ್ಸ್ ಅನ್ನು ಕಳೀತಾ ಹೋಗ್ತಾರೆ. ಅಂದ್ರೆ 4 ತಪ್ಪಾದ್ರೆ 1 ಮಾರ್ಕ್ಸ್ ಹೋಗುತ್ತೆ ನಮ್ದು. ಇದನ್ನ ನೆನಪಿರ್ಲಿ ಸ್ನೇಹಿತರೆ. ಇವರಿಗೆ ಏನಪ್ಪಾ ಅಂದ್ರೆ ಪೇಪರ್ ಏನೆಲ್ಲ ಇರುತ್ತೆ ನೋಡಿ. ಇವರು ಸಾಮಾನ್ಯ ಪತ್ರಿಕೆ GK ಬರೀತಾರೆ 200 ಮಾರ್ಕ್ಸ್ಗೆ 1.5 ತಾಸಿನಲ್ಲಿ. ನಿರ್ದಿಷ್ಟ ಅಂದ್ರೆ ಸ್ಪೆಸಿಫಿಕ್ ಪೇಪರ್, ಒಂದು ನಿರ್ದಿಷ್ಟವಾದ ಒಂದು ಪೇಪರ್ ಇರುತ್ತೆ, ಅದು 200 ಮಾರ್ಕ್ಸ್ ಇರುತ್ತೆ, 2 ಗಂಟೆಗಳು. ಟೋಟಲ್ 400 ಮಾರ್ಕ್ಸ್. 400 ಮಾರ್ಕ್ಸ್ಗೆ HM, ಇದು ಟೀಚರ್ಸಿಗೆಲ್ಲ ನೆನಪಿರಲಿ, ಓನ್ಲಿ HM ಪೋಸ್ಟಿಗೆ ಮಾತ್ರ ನೆನಪಿರಲಿ. ನಿರ್ದಿಷ್ಟ ಪತ್ರಿಕೆ ಮತ್ತು ಸಾಮಾನ್ಯ ಪತ್ರಿಕೆ HM ಪೋಸ್ಟಿಗೆ 2 ಪೇಪರ್ ಇರ್ತವೆ. ಆ 2 ಪೇಪರಲ್ಲಿ 200 400 ಮಾರ್ಕ್ಸ್ ಇರುತ್ತೆ. ಅದಕ್ಕೂ ಇನ್ನೂ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಂಟರ್ವ್ಯೂ ಕೂಡ ಇರುತ್ತೆ, ಗೊತ್ತಾಗತ್ತೆ. ಈಗ ಹೇಳ್ತಾ ಹೋಗ್ತೀನಿ. ಇದು ಓನ್ಲಿ ಫಾರ್ HM ಪೋಸ್ಟ್. ಇಲ್ಲಿ ಇದೆ ನೋಡಿ. ಸಂದರ್ಶನಕ್ಕೆ ನಿಗದಿಪಡಿಸಿದ ಅರ್ಹಗಳು. ನೋಡ್ರಿ, ಇಲ್ಲಿ ಒಂದು ಸೆಕೆಂಡ್ ನೆನಪಿರ್ಲಿ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ, ಅಂದ್ರೆ ಇಲ್ಲಿ ಕಡ್ಡಾಯ ಕನ್ನಡ ಪೇಪರ್ ಇರುತ್ತಲ್ವಾ, ಆ ಪೇಪರ್ ಅನ್ನು ಕನ್ಸಿಡರ್ ಮಾಡಲ್ಲ. ಓನ್ಲಿ ಕ್ವಾಲಿಫೈಡ್ ಅರ್ಹತೆಗೆ ಮಾತ್ರ ಅದನ್ನು ಕನ್ಸಿಡರ್ ಮಾಡ್ತಾರೆ.
ಬೇರೆ ಯಾವುದಕ್ಕೂ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಇಲ್ಲಿ ಗ್ರೂಪ್ ಎ ಮತ್ತು ಬಿ ತಾಂತ್ರಿಕೇತರ ಉದ್ಯೋಗಗಳನ್ನು ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಮತ್ತು ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮ ಆಧಾರದ ಮೇಲೆ 1:3 ಅಂದ್ರೆ ಒಂದು ಪೋಸ್ಟಿಗೆ 3 ಜನನ್ನು ಬಿಡ್ತಾರೆ. ಅಂದ್ರೆ ಸಂದರ್ಶನಕ್ಕೆ ಇಂಟರ್ವ್ಯೂಗೆ ಒಂದು ಪೋಸ್ಟ್ಗೆ 3 ಜನನ್ನು ಬಿಡ್ತಾರೆ. ಆ 3 ಜನಲ್ಲೇ ಒಬ್ಬರಿಗೆ ಆಯ್ಕೆ. ಅಂದ್ರೆ ಇಲ್ಲಿ 100 ಪೋಸ್ಟ್ ಇದೆಯವಲ್ಲ, 100 ಪೋಸ್ಟ್ಗೆ 300 ಜನ ಯಾವುದಕ್ಕೆ ಹೋಗ್ತಾರೆ ಅಂದ್ರೆ HM ಪೋಸ್ಟ್ಗೆ ಇಂಟರ್ವ್ಯೂ ಹೋಗ್ತಾರೆ. 300 ಜನದಲ್ಲಿ 100 ಜನ ಮಾತ್ರ ಎಲಿಜಿಬಲ್ ಆಗ್ತಾರೆ. ನೋಡಿ ಇಲ್ಲಿ ಒಂದು ಸೆಕೆಂಡ್, ಸಂದರ್ಶನಕ್ಕೆ ನಿಗದಿಪಡಿಸಿದ ಅಂಕಗಳು ಎಷ್ಟು ಅಂದಾಗ ನೋಡ್ರಿ, ಒಟ್ಟು ಅಂಕಗಳು ಶೇಕಡ, ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಗದಿಪಡಿಸಿದ ಒಟ್ಟು ಅಂಕಗಳ ಶೇಕಡ 12.2 ನೋಡ್ರಿ 12.5 ಅಂದ್ರೆ 100ಕ್ಕೆ 12.5 ಅಂದ್ರೆ ಇಲ್ಲಿ 400 ಇದೆ. ಟೋಟಲ್ ನಮಗೆ 400 ಇದೆ ಅಂದ್ರೆ 50 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ. ನೆನಪಲ್ಲಿ ಎಷ್ಟು ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ? 50 ಮಾರ್ಕ್ಸ್ಗೆ ಇಂಟರ್ವ್ಯೂ ಇರುತ್ತೆ. 50 ಮಾರ್ಕ್ಸಿಗೆ ಇಂಟರ್ವ್ಯೂ ಇರುತ್ತೆ. ಆ ಇಂಟರ್ವ್ಯೂ ತೆಗೆದುಕೊಂಡ ಮಾರ್ಕ್ಸ್ 50 ಮಾರ್ಕ್ಸ್, 400 ಮಾರ್ಕ್ಸ್. ಇಷ್ಟು ಇದರಲ್ಲಿ ಎಷ್ಟು ಮಾರ್ಕ್ಸ್ ತಗೊಳ್ತೀರಾ ಅದನ್ನು ಟ್ಯಾಲಿ ಮಾಡಿ ಒಂದು ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಯಾವುದಂದ್ರೆ ಇದು HM ಪೋಸ್ಟಿಗೆ ಇಷ್ಟು ಪ್ರೊಸೆಸ್ ಇದೆ, ನೆನಪಿರಲಿ. ನೆಕ್ಸ್ಟ್ ಶಿಕ್ಷಕರ ಪೋಸ್ಟ್, ಶಿಕ್ಷಕರ ನೇಮಕಾತಿ. ನೋಡ್ರಿ, ಶಿಕ್ಷಕರ ನೇಮಕಾತಿ ಇದು ಒಂದು ಗ್ರೂಪ್ ಸಿ ಹುದ್ದೆ KPSC ಅವರೇ ನಡೆಸ್ತಾರೆ. ಇದು ಕೂಡ ಸೇಮ್ ಋಣಾತ್ಮಕ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಈಗ ತಾನೇ ಹೇಳಿದ್ದು ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಲ್ ಬಿ ಆಫ್ ಅಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್ ಅಂಡ್ ದೇರ್ ವಿಲ್ ಬಿ ನೆಗೆಟಿವ್ ವ್ಯಾಲ್ಯೂಸ್ ಫಾರ್ ಎವ್ರಿ ರಾಂಗ್ ಆನ್ಸರ್ 0.25 ಮಾರ್ಕ್ಸ್ ವಿಲ್ ಬಿ ಡಿರೆಕ್ಟೆಡ್. ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ 0.25 ಅಂದ್ರೆ 4 ಕ್ವಶನ್ ತಪ್ಪಾದ್ರೆ 1 ಮಾರ್ಕ್ಸ್ ಡ್ಯಾಮ್, ನೆನಪಲ್ಲಿ ಈ ರೀತಿ ಆಗುತ್ತೆ. ಇಲ್ಲಿ ಸಿಲೆಬಸ್ ಏನಿದೆ ಅಂದ್ರೆ ಒಂದು GK ಇರುತ್ತೆ ಮತ್ತು ಇನ್ನೊಂದು ಪೇಪರು ಕಮ್ಯುನಿಕೇಶನ್ ಇರುತ್ತೆ. GKಗೆ 100 ಮಾರ್ಕ್ಸ್ ಇರುತ್ತೆ, 1.5 ತಾಸು. ಕಮ್ಯುನಿಕೇಶನ್ಗೆ 100 ಮಾರ್ಕ್ಸ್ ಇರುತ್ತೆ, 2 ತಾಸು. ಇದರಲ್ಲಿ ಕಮ್ಯುನಿಕೇಶನ್ ಪೇಪರಲ್ಲಿ ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಇವು 3 ಇರುತ್ತೆ. ಇವು 3 ಸೇರಿ 100 ಇರುತ್ತೆ. ಕನ್ನಡಕ್ಕೆ 35, ಇಂಗ್ಲಿಷ್ಗೆ 35, ಕಂಪ್ಯೂಟರ್ಗೆ 30 ಮಾರ್ಕ್ಸ್. ಇಷ್ಟು ಕವರ್ ಮಾಡ್ತಾ ಹೋಗ್ತಾರೆ. ಇದರಲ್ಲಿ 100 ಮಾರ್ಕ್ಸ್ ಇರುತ್ತೆ. ಟೋಟಲು 200 ಮಾರ್ಕ್ಸ್. ಇಲ್ಲೊಂದು ನೆನಪಿರಲಿ, ಶಿಕ್ಷಕರ ನೇಮಕಾತಿಗೆ ಯಾವುದೇ ರೀತಿಯ ಇಂಟರ್ವ್ಯೂ ಇರಲ್ಲ, ಸಂದರ್ಶನ ಇರಲ್ಲ ಸ್ನೇಹಿತರೆ, ನೆನಪಿರಲಿ. ಲಾಸ್ಟ್ ಟೈಮ್ ಕರೆದಾಗ ಕೂಡ ಹಾಸ್ಟೆಲ್ ವಾರ್ಡನ್ ಇತ್ತು, ಅದನ್ನು ಕೂಡ ನಾವು ನೋಡಿದ್ದೀವಿ. ಓಕೆನಾ? ಈಗ ಇಲ್ಲೊಂದು ಸೂಚನೆ ಕೊಟ್ಟರು. ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾರೆ ಅಂದ್ರೆ, 1ಕ್ಕಿಂತ ಹೆಚ್ಚು ವಿಷಯದ ಶಿಕ್ಷಕರಿಗೆ ಅರ್ಜಿ ಸಲ್ಲಿಸಿದ್ದರೂ ಒಂದೇ ಪರೀಕ್ಷೆ ನಡೆಯತಕ್ಕದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕನ್ನಡ ಬರಿತಾ ಇದ್ದಾರೆ, ಇಂಗ್ಲಿಷ್ ಬರಿತಾ ಇದ್ದಾರೆ, ಸೋಷಿಯಲ್, ಸೈನ್ಸ್ ಎಲ್ಲರೂ ಬರಿತಾ ಇದ್ದಾರೆ ಅಂದ್ರೆ ಎಲ್ಲರಿಗೂ ಒಂದೇ ಸಬ್ಜೆಕ್ಟ್ ಸೇಮ್, ಎಲ್ಲರಿಗೂ ಒಂದೇ ಸಿಲೆಬಸ್ ಇದೆ. ಓಕೆನಾ? ಎಲ್ಲರಿಗೂ ಒಂದೇ ಸಿಲೆಬಸ್ ಇರೋದ್ರಿಂದ ಎಲ್ಲದಕ್ಕೂ ಕೂಡ ಒಂದೇ